ಬ್ಯಾಟರ್ಗಳು ಕೈ ಕೊಟ್ಟರು ಕೂಡ ಮಿಡ್ಲ್ ಆರ್ಡರ್ ಬ್ಯಾಟರ್ಗಳು ಕೈ ಹಿಡಿತಾರೆ. ಪೇಸ್ ಬೌಲರ್ ಫೇಲ್ಯೂರ್ ಆದರೂ ಕೂಡ ಸ್ಪಿನ್ನರ್ಸ್ ಸುನಾಮಿ ಎಬ್ಬಿಸ್ತಾರೆ. ಫೀಲ್ಡಿಂಗ್ನಲ್ಲಂತೂ ಚಿರತೆಯಂತ ಸ್ಪೀಡ್. ಚೇಸಿಂಗ್ ಇರಲಿ ಅಥವಾ ಡಿಫೆನ್ಸ್ ಅಂತ ಬರಲಿ, ನಮ್ಮ ಸಿಂಹಿಣಿಯರು ಎಲ್ಲದಕ್ಕೂ ಸಿದ್ಧ. 2026ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಸೋಲೆ ಕಾಣದೆ ಪ್ಲೇ ಆಫ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಂಡ್ ಡೈರೆಕ್ಟ್ ಫಿನಾಲೆಗೆ ಇನ್ನೊಂದೇ ಹೆಜ್ಜೆ ಬಾಕಿ. ಅಷ್ಟಕ್ಕೂ RCB ಹುಡುಗಿಯರ ಹವಾ ಹೇಗಿದೆ? ಲೀಗ್ ಹಂತದಲ್ಲಿ ಇನ್ನೆಷ್ಟು ಪಂದ್ಯಗಳಿವೆ? ಡೈರೆಕ್ಟ್ ಫಿನಾಲೆಗೆ ಇನ್ನೆಷ್ಟು ಪಂದ್ಯಗಳನ್ನ ಗೆಲ್ಲಬೇಕು? ಗೆಲುವಿಗೆ ಪ್ಲಸ್ ಆಗ್ತಾ ಇರೋದು ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 4ನೇ ಆವೃತ್ತಿಯ WPL ನಲ್ಲಿ RCB ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ಲೀಗ್ನ ಇತಿಹಾಸದಲ್ಲೇ ಯಾರು ಮಾಡಿರದ ಸಾಧನೆಯನ್ನ ಮಾಡಿದ್ದಾರೆ. ಈ ಲೀಗ್ನ 12ನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಬರೋಬ್ಬರಿ 61 ರನ್ಗಳ ಬೃಹತ್ ಅಂತರದಿಂದ ಗೆದ್ದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. 5ಕ್ಕೆ 5 ಪಂದ್ಯಗಳನ್ನ ಗೆದ್ದು ಟೇಬಲ್ ಟಾಪರ್ ಆಗಿರೋದ್ರ ಜೊತೆಗೆ ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಎನಿಸ್ಕೊಳ್ತಿದ್ದಾರೆ. ಸ್ಮೃತಿ ಮಂಧಾನ ನಾಯಕತ್ವದ ಬೆಂಗಳೂರು ತಂಡ ಮೊದಲ ಮ್ಯಾಚ್ ಅಲ್ಲಿ ಮುಂಬೈ ವಿರುದ್ಧ ಕ್ಲೋಸ್ ಗೇಮ್ ಅಲ್ಲಿ ವಿನ್ ಆಗಿತ್ತು ಅನ್ನೋದನ್ನ ಬಿಟ್ರೆ ಉಳಿದೆಲ್ಲಾ ಪಂದ್ಯಗಳು ಆಲ್ಮೋಸ್ಟ್ ಒನ್ ಸೈಡೆಡ್ ಆಗಿ ವಿನ್ ಆಗಿದ್ದಾರೆ. ಹಾಗೆ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಫೀಲ್ಡಿಂಗ್ ಎಲ್ಲವೂ ಕೂಡ ಎಕ್ಸ್ಟ್ರಾಆರ್ಡಿನರಿ ಅನ್ನೋ ತರನೇ ಇದೆ. ಸೋಮವಾರದ ಪಂದ್ಯದಲ್ಲೂ ಕೂಡ ಗುಜರಾತ್ ವಿರುದ್ಧ ಅಂಥದ್ದೇ ಪರ್ಫಾರ್ಮೆನ್ಸ್ ಬಂದಿದೆ. ಚೇಸಿಂಗು ಸೈ, ಡಿಫೆನ್ಸ್ಗೂ ಜೈ RCB. ವಡೋದರದಲ್ಲಿ ನಡೆದಂತ ಬೆಂಗಳೂರು ವರ್ಸಸ್ ಗುಜರಾತ್ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ RCB 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 178 ರನ್ಗಳನ್ನ ಕಲೆ ಹಾಕಿತ್ತು. 9 ರನ್ಗಳಿಗೆ 2 ವಿಕೆಟ್ ಕಳ್ಕೊಂಡಿದ್ದವರು 69 ರನ್ಗಳಿಗೆ 3ನೇ ವಿಕೆಟ್ ಕೂಡ ಬಿದ್ದಿತ್ತು. ಸ್ಮೃತಿ ಮಂಧಾನ ಕೂಡ 26 ರನ್ಗಳಿಗೆ ಆಟ ಮುಗಿಸಿದ್ರು. ಸೊ ಇಂಥ ಟೈಮಲ್ಲಿ ಗೌತಮಿ ನಾಯಕ್ ಆಸರೆ ಆಗ್ತಾರೆ. 55 ಎಸೆತಗಳಲ್ಲಿ 73 ರನ್ ಗಳಿಸಿದ್ರು. ಉಳಿದಂತೆ ರಿಚಾ 27, ರಾಧಾ 17 ರನ್ಗಳನ್ನ ಕಲೆ ಹಾಕಿದ್ರು. ಅಂತಿಮವಾಗಿ ಬೆಂಗಳೂರು ಟೀಮ್ 178 ರನ್ಗಳನ್ನ ಕಲೆ ಹಾಕ್ತು. 179 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಗುಜರಾತ್ ಪರ ಯಾವ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗೋಕೆ ನಮ್ಮ ಬೌಲರ್ಗಳು ಬಿಡ್ಲೇ ಇಲ್ಲ. ಆಶ್ಲೆ ಗಾರ್ಡ್ನರ್ 54 ರನ್ ಬಾರಿಸಿದ್ದು ಬಿಟ್ರೆ ಉಳಿದವರೆಲ್ಲ ಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೀಗಾಗಿ ಅಂತಿಮವಾಗಿ 8 ವಿಕೆಟ್ ನಷ್ಟಕ್ಕೆ 117 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. RCB ಪರ ಎಲ್ಲಾ ಬೌಲರ್ಗಳು ಕೂಡ ವಿಕೆಟ್ಗಳನ್ನ ಪಡೆದಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನು RCBಯ ಈ ಗೆಲುವಿನ ಜರ್ನಿಗೆ ಮುಖ್ಯ ಕಾರಣವೇ ಎಲ್ಲಾ ಪ್ಲೇಯರ್ಗಳ ಪ್ರದರ್ಶನ. ಒಂದೊಂದು ಪಂದ್ಯದಲ್ಲೂ ಕೂಡ ಒಬ್ಬೊಬ್ಬರು ಶೈನ್ ಆಗ್ತಾನೆ ಬರ್ತಿದ್ದಾರೆ. ನಡಿನ್ ಡಿ ಕ್ಲರ್ಕ್, ಗ್ರೇಸ್ ಹ್ಯಾರಿಸ್, ಸ್ಮೃತಿ ಮಂಧಾನ, ಲಾರೆನ್ ಬೆಲ್, ಶ್ರೇಯಾಂಕಾ ಪಾಟೀಲ್, ಗೌತಮಿ, ರಾಧಾ ಯಾದವ್ ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ಪಂದ್ಯದಲ್ಲಿ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಕೂಡ ಎಲ್ಲಾ ಪ್ರೈಸ್ಗಳನ್ನು ಕೂಡ RCBಯ ಹುಡುಗಿಯರೇ ಪಡಿತಾ ಇರೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ. WPL ನಲ್ಲಿ ಸತತ 6ನೇ ಪಂದ್ಯ ಗೆದ್ದ RCB. WPL ಇತಿಹಾಸದಲ್ಲಿ RCB ಸತತ 6 ಪಂದ್ಯಗಳನ್ನ ಗೆದ್ದಿರುವಂತ ಸಾಧನೆ ಮಾಡಿದೆ. ಅಂದ್ರೆ ಈ ಸೀಸನ್ ಅಲ್ಲಿ 5 ಪಂದ್ಯಗಳಾಗಿವೆ. ಸೊ 5ಕ್ಕೆ 5 ಪಂದ್ಯಗಳನ್ನ ಗೆದ್ದುಕೊಂಡಿದ್ದಾರೆ. ಹಾಗೆ ಕಳೆದ ಸೀಸನ್ ಅಲ್ಲಿ ಕೊನೆ ಪಂದ್ಯವನ್ನು ಕೂಡ RCB ಗೆದ್ದಿತ್ತು. ಬಟ್ ಆ ಮ್ಯಾಚ್ ಅನ್ನು ಗೆದ್ರೂ ಕೂಡ ಅವತ್ತು ಪ್ಲೇ ಆಫ್ಗೆ ಬರೋಕೆ ಸಾಧ್ಯವಾಗಿರಲಿಲ್ಲ. ಯಾಕಂದ್ರೆ ಅದಕ್ಕೂ ಪ್ರೀವಿಯಸ್ ಮ್ಯಾಚ್ಗಳಲ್ಲಿ ಸೋಲನ್ನ ಕಂಡಿದ್ರು. ಹೀಗಾಗಿ ಕಂಟಿನ್ಯೂಸ್ ಆಗಿ 6 ಮ್ಯಾಚ್ಗಳನ್ನ ಗೆದ್ದಂತಾಗಿದೆ. ಹಾಗೆ ಸೀಸನ್ 1ರಲ್ಲಿ ಸತತ 5 ಪಂದ್ಯಗಳನ್ನ ಗೆದ್ದಂತ 2ನೇ ತಂಡ ಎನಿಸ್ಕೊಂಡಿದೆ. 2023ರಲ್ಲಿ ಮುಂಬೈ ಕೂಡ ಮೊದಲ 5 ಪಂದ್ಯಗಳನ್ನ ಗೆದ್ದಿತ್ತು. ಪ್ರಸ್ತುತ ಸತತ 5 ಪಂದ್ಯಗಳನ್ನ ಗೆದ್ದಿರುವಂತ RCB ಪಾಯಿಂಟ್ಸ್ ಪಟ್ಟಿಯಲ್ಲಿ 10 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಲೀಗ್ ಹಂತದಲ್ಲಿ RCBಗೆ ಇನ್ನೂ 3 ಪಂದ್ಯಗಳು ಬಾಕಿ ಇದ್ದು ಈ ಪಂದ್ಯಗಳ ಪೈಕಿ 1 ಪಂದ್ಯಗಳನ್ನ ಗೆದ್ದರೂ ಕೂಡ 12 ಅಂಕಗಳೊಂದಿಗೆ ಡೈರೆಕ್ಟ್ ಫಿನಾಲೆಗೆ ಅರ್ಹತೆಯನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಉಳಿದ ಯಾವುದೇ ತಂಡಗಳಿಗೂ ಕೂಡ 12 ಅಂಕಗಳನ್ನ ಗಳಿಸೋಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿಗೆ RCBಗೆ 2ನೇ ಕಪ್ ಲೋಡಿಂಗ್ ಅನ್ನೋ ಥರಾನೇ ಇದೆ. 2024ರಲ್ಲಿ ನಡೆದಂತ 2ನೇ ಆವೃತ್ತಿಯಲ್ಲಿ ಸ್ಮೃತಿ ಮಂಧಾನ ನಾಯಕತ್ವದ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಈ ಸಲದ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ ಈ ಸಲ ಕೂಡ ಕಪ್ ನಮ್ದೇ ಎನ್ನುವಂತಿದೆ. ಸೊ RCB ಸಿಂಹಿಣಿಯರ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.